ಶಿವಮೊಗ್ಗದಲ್ಲಿ ಡಿಕೆ ಶಿವಕುಮಾರ್ ಪರ ಅವರ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ. ಶಿವಮೊಗ್ಗದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗಲಿ ಎಂದು ವಿಶೇಷ ಪೂಜೆ ಮಾಡಿಸಿದ್ದಾರೆ. ಜೊತೆಗೆ ಶಾಸಕ ಮಂಜುನಾಥ್ ಭಂಡಾರಿ ಬೇಗನೆ ಗುಣಮುಖವಾಗಲಿ ಎಂದು 11 ತೆಂಗಿನಕಾಯಿ ಒಡೆದು ಭಕ್ತರಿಗೆ ಪ್ರಸಾದ ಹಂಚುವ ಮೂಲಕ ಪೂಜೆ ಪುನಸ್ಕಾರಗಳನ್ನು ನಡೆಸಿದ್ದಾರೆ. ಶ್ರೀರಾಮ ಆಂಜನೇಯ ಕಿ ಮಂಜುನಾಥ್ ಭಂಡಾರಿ ಅವರಿಗೆ ಡಿಕೆ ಶಿವಕುಮಾರ್ ರಾಜ್ಯದಲ್ಲಿ NSY ಮತ್ತು ಯುವ ಕಾಂಗ್ರೆಸ್ ವಿದ್ಯಾರ್ಥಿಗಳನ್ನ ಮತ್ತು ರಾಜಕಾರಣ ತಂದು ಅದರಲ್ಲೂ ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮನ್ನೆಲ್ಲ ರಾಜಕೀಯವಾಗಿ ಶಕ್ತಿಯನ್ನು ಕೊಟ್ಟಂತಹ ಮಂಜುನಾಥ್ ಭಂಡಾರಿ ಅವರು ಇವತ್ತು ಸ್ವಲ್ಪ ಆರೋಗ್ಯದಲ್ಲಿ ಇವತ್ತು ಏರುಪೇರಾಗಿದೆ. ಆದರೂ ಕೂಡ ಇವತ್ತು ಅವರು ಆ ಏರುಪೇರಿನ ಹೊರಗಡೆ ಬಂದು ಇವತ್ತು ಮನೆಯಲ್ಲಿ ವಿಶ್ರಾಂತಿ ಪಡ್ಕೊಂತಿದ್ದಾರೆ. ಭಗವಂತ ಯಾವಾಗಲೂ ಕೂಡ ಅವ್ರ ಆರೋಗ್ಯ ಚೆನ್ನಾಗಿರಲಿ, ರಾಜಕೀಯದಲ್ಲಿ ಶಕ್ತಿ ಬರಲಿ. ಯಾಕೆಂದರೆ ಅವರು ಆರೋಗ್ಯ ಮತ್ತು ರಾಜಕೀಯದಲ್ಲಿ ಶಕ್ತಿ ಬಂದರೆ ಜಿಲ್ಲೆಯಲ್ಲಿ ನನ್ನಂತ ಬೆಳೆಸಂತ ನೂರಾರು ಸಾವಿರಾರು ಯುವಕರಿಗೆ ಒಂದು ಶಕ್ತಿ ಬರುತ್ತೆ. ಎಷ್ಟೋ ಇವತ್ತು ಯುವಕರು ಅವರಿಂದ ರಾಜಕಾರಣಕ್ಕೆ ಬಂದಿದ್ದಾರೆ. ಆದ್ದರಿಂದ ಭಗವಂತ ಅವರಿಗೆ ಒಳ್ಳೆ ಆರೋಗ್ಯದಿಂದ ಇಟ್ಟು ರಾಜಕಾರಣದಲ್ಲಿ ಮುಂದೆ ಅವರು ಸಚಿವ ಸಂಪುಟದಲ್ಲಿ ಒಂದು ಸಂಪುಟದ ಸಚಿವರಾಗಲಿ ಅಂತೇಳಿ ಇವತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಒಂದು ಪೂಜೆ ಮಾಡಿ ಒಂದು ಕಾಯನ್ನು ಒಡೆಯೋದ್ರ ಮೂಲಕ ಪ್ರಸಾದ ಹಂಚೋದ್ರ ಮೂಲಕ ವಿಶೇಷವಾಗಿ ಭಗವಂತನಲ್ಲಿ ಮನವಿ ಮಾಡಿದ್ದೀವಿ ಅಂತ ಹೇಳ್ತಾ ಇವತ್ತು ಅದೇ ರೀತಿ ಕೂಡ ಅವರಿಗೆ ರಾಜಕಾರಣ ಶಕ್ತಿ ಬರಲಿ, ನಮ್ಮ ಡಿಕೆ ಶಿವಕುಮಾರ್ ಕೂಡ ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ಇವತ್ತು ನಾವು ದೇವರಲ್ಲಿ ಬೇಡ್ಕೊಂಡು ಇವತ್ತು ಈ ರಾಜ್ಯ